S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 ಟಿವಿ, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಇಂದು ಪ್ರಮಾಣ ವಚನ ಸ್ವೀಕರಿಸಿದ ನೂತನ ವಿಧಾನ ಪರಿಷತ್ ಸದಸ್ಯರು. ಪ್ರಮಾಣ ವಚನದ ವೇಳೆ ತಾಯಿಯನ್ನು ನೆನೆದ ಚನ್ನರಾಜ ಹಟ್ಟಿಹೊಳಿ. ವಿಧಾನಸೌಧದ ಬಾಗಿಲಿಗೆ ನಮಸ್ಕರಿಸಿದ ಪರಿಷತ್ ಸದಸ್ಯ. ಸಾಹುಕಾರ್ ಮನೆಯಿಂದ ಮತ್ತೊಂದು ಪ್ರಮಾಣ ವಚನ. ಇಂದು ಲಖನ್ ಜಾರಕಿಹೊಳಿ ಪ್ರಮಾಣ ವಚನ ಸ್ವೀಕಾರ. ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದ ಲಖನ್ ಜಾರಕಿಹೊಳಿ. ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಅನ್ಯಾಯದ ಆರೋಪ. ಬೆಳಗಾವಿಯಲ್ಲಿ ರೈತರಿಂದ ಪ್ರತಿಭಟನೆ. ಬೇಡಿಕೆ ಈಡೇರಿಸುವಂತೆ ಆಗ್ರಹ. ಸುರಕ್ಷತೆಗೆ ಆದ್ಯತೆ ನೀಡಿ ಕೋವಿಡ್ ಲಸಿಕೆ ಪಡೆದುಕೊಳ್ಳಿ. ಬೆಳಗಾವಿಯಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿಕೆ. ಗೋಕಾಕ್ನಲ್ಲಿ ಯಾವುದೇ ಒಮಿಕ್ರಾನ್ ಪ್ರಕರಣ ಕಂಡು ಬಂದಿಲ್ಲ, ಆದರೂ ಎಚ್ಚರಿಕೆ ವಹಿಸಬೇಕು. ಗೋಕಾಕ್ನಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಅಂಟಿನ ಹೇಳಿಕೆ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ವಿಧಾನ ಪರಿಷತ್ ಸದಸ್ಯರಾಗಿ ಬೆಳಗಾವಿಯ ಚನ್ನರಾಜ ಹಟ್ಟಿಹೊಳಿ ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಪ್ರಮಾಣ ವಚನ ಮತ್ತು ಗೌಪ್ಯತೆಯ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಮನೆ ದೇವರಾದ ವೀರಭದ್ರೇಶ್ವರ ಮತ್ತು ಬಸವೇಶ್ವರರ ಹೆಸರಿನಲ್ಲಿ ಚನ್ನರಾಜ ಹಟ್ಟಿಹೊಳಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಾಯಿ ಗಿರಿಜಾ ಹಾಗೂ ಬೆಳಗಾವಿ ಜಿಲ್ಲೆಯ ಹೆಸರನ್ನ ಉಲ್ಲೇಖಿಸಿದ ಅವರು ನಂತರ ಮನೆ ದೇವರು ವೀರಭದ್ರೇಶ್ವರ ಮತ್ತು ಬಸವೇಶ್ವರರ ಹೆಸರಿನ ಚನ್ನರಾಜ ಹಟ್ಟಿಹೊಳಿ ವಿಧಾನಸೌಧದ ಮೆಟ್ಟಿಲುಗಳಿಗೆ ಹೋಗಿ ನಮಸ್ಕರಿಸಿ ಪ್ರತಿಜ್ಞಾವಿಧಿ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ ಬೆಳಗಾವಿಯ ಚನ್ನರಾಜ್ ಬಸವರಾಜ ಹಟ್ಟಿಹೊಳಿ ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದರು. ಸಭಾಪತಿ ಬಸವರಾಜ ಹೊರಟ್ಟಿ ಪ್ರಮಾಣ ವಚನ ಮತ್ತು ಗೌಪ್ಯತೆಯ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಮನೆ ದೇವರಾದ ವೀರಭದ್ರೇಶ್ವರ ಮತ್ತು ಬಸವೇಶ್ವರರ ಹೆಸರಿನಲ್ಲಿ ಚನ್ನರಾಜ ಹಟ್ಟಿಹೊಳಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನ ಪರಿಷತ್ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ಬೆಳಗಾವಿ ಜಿಲ್ಲೆಯ ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆಂದು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ತಾಯಿ ಗಿರಿಜಾ ಹಾಗೂ ಬೆಳಗಾವಿ ಜಿಲ್ಲೆಯ ಹೆಸರನ್ನ ಉಲ್ಲೇಖಿಸಿ ನಂತರ ಮನೆ ದೇವರು ವೀರಭದ್ರೇಶ್ವರ ಹಾಗೂ ಬಸವೇಶ್ವರರ ಹೆಸರನ್ನ ಪ್ರಮಾಣ ವಚನ ಸ್ವೀಕಾರದ ವೇಳೆ ಉಲ್ಲೇಖಿಸಿದರು. ಬಸವರಾಜ್ ಗಿರಿಜಾ ಹಟ್ಟಿಹೊಳಿ ಎಂಬ ಹೆಸರಿನೊಳದ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ಬೆಳಗಾವಿ ಜಿಲ್ಲೆಯ ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆಂದು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಇದಕ್ಕೂ ಮುನ್ನ ಚನ್ನರಾಜ ಹಟ್ಟಿಹೊಳಿ ವಿಧಾನಸೌಧದ ಮೆಟ್ಟಿಲುಗಳಿಗೆ ಭಾಗಿಯಾಗಿ ನಮಸ್ಕರಿಸಿದರು.
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಶಾಸಕರಾದ ಮಹಾಂತೇಶ್ ಕೌಜಲ್ಗಿ, ಶ್ರೀನಿವಾಸ್ ಮಾನಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮುಖಂಡರಾದ ಎಬಿ ಪಾಟೀಲ್, ಶ್ಯಾಮ ಘಾಟ್ಗೆ, ರಾಜು ಕಾಗೆ, ಧೂಳಗೌಡ್ ಪಾಟೀಲ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಇಂದು ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಲಖನ್ ಜಾರಕಿಹೊಳಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರತಿಜ್ಞಾವಿಧಿ ಮತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ನೇಗಿಲ ಯೋಗಿ ರೈತ ಸೇವಾ ಸಂಘದ ಪದಾಧಿಕಾರಿಗಳು ಹರ್ಷ ಶುಗರ್ಸ್ ಮತ್ತು ಬೆಳವಡಿಯ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ನೇಗಿಲ ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್, ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಬ್ಬಿಗೆ ಮೊದಲು ಆದ್ಯತೆ ಕೊಡಬೇಕು, ರೈತರು ಬರೆದುಕೊಟ್ಟ ಬ್ಯಾಂಕುಗಳಿಗೆ ಕಬ್ಬಿನ ಬಿಲ್ ಸಂದಾಯ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸವದತ್ತಿಯ ಹರ್ಷ ಶುಗರ್ಸ್ ಮತ್ತು ಬೆಳವಡಿಯ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ನೇಗಿಲಯುಗಿ ರೈತ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ನೇಗಿಲಯುಗಿ ರೈತ ಸೇವಾ ಸಂಘದ ಪದಾಧಿಕಾರಿಗಳು ಹರ್ಷ ಶುಗರ್ಸ್ ಮತ್ತು ಬೆಳವಡಿಯ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಿಸಿಟ್ ನೀವು ಯಾಕೆ ಮಾಡ್ತಾ ಇಲ್ಲ? ನಮ್ಮ ರೈತರ ಬೆನ್ನಿಗೆ ಯಾಕೆ ನೀವು ನಿಲ್ತಾ ಇಲ್ಲ? ನಮ್ಮ ತೆರಿಗೆ ಹಣ ನೀವು ಪೇಮೆಂಟ್ ಐತಿ, ನೀವು ಈ ತರ ಯಾಕೆ ಮಾಡತ್ತೀರಿ? ಇದನ್ನ ನಮ್ಮ ರೈತರ ಮಧ್ಯೆ ಸ್ಪಷ್ಟೀಕರಣ ಆಗುತ್ತೆ. ಯಾಕಂದ್ರೆ ಈಗ ನೀವು ಫ್ಯಾಕ್ಟರಿಗಿಂತ ನಾಲ್ಕು ಕರೋಡ್ ನೀವು ಅನಿಸ್ಕೊತೀರಿ. ಈಗ 3 ಕರೋಡ್ ನೀವು ಅನಿಸ್ಕೊತೀರಿ. ನೀವು ಸವಲತ್ತನ ಅವ್ರು ಇಲ್ರಿ, ಟೆಂಡರ್ ನಾವು ಕೊಟ್ಟರು ಮಾಡಕ್ ಬರವಲ್ಲ. ಯಾಕೆ ಬರವಲ್ಲ? ಅವ್ನಿಗೆ ನೀವು ಟೆಂಡರ್ ರೊಕ್ಕ ಅಷ್ಟಕ್ಕ ಇಷ್ಟು ಸಾಲಂಗಿಲ್ಲ, ಇನ್ನ ಹೆಚ್ಚಿನ ರೊಕ್ಕ ಬೇಕು ಅವಂಗ. ಅದನ್ನ ನಮ್ಗೆ ಬಿಡಿಸಿ. ಯಾಕಂದ್ರ ಮೊದಲ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಭ್ರಷ್ಟ ವ್ಯವಸ್ಥೆಗೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಇವು 3 ಕಾಲ ಕೂಡಿಕೆ ಅಂದ್ರೆ ಮಳಿ ಚಳಿ ಎಲ್ಲಾ ಕೂಡಿ ಆಗಿ ಹೋಗಿದೆ. ಯಾಕಂದ್ರೆ ಈ ಭ್ರಷ್ಟ ವ್ಯವಸ್ಥೆ. ಸರ, ದಯವಿಟ್ಟು ಮನೆ ಬೆಳಕು ಕಾರ್ಯಕ್ರಮದಾಗ ತಾವು ನಿಂತೀರಿ. ನಾನು ಮನವಿ ಕೊಡಕ್ ಬಂದೀನಿ. ದಾಸ್ತಿಕೊಪ್ಪಕ ನಾನು ಭೇಟಿ ಮಾಡಿಸ್ತೇನೆ ಅಂತೇಳಿ ಬೈರೋಂದ್ರು DSP ಅವರು, ಪೊಲೀಸರವ್ರ ಹತ್ಕುವಂತ ಕೆಲಸ ಮಾಡ್ರಿ. ನಾನು ರವಿ ಎಲ್ಲರ ರೋಡ್ ಮೇಲೆ ನಿಂತಾನ ಅಂತೇಳಿ ಬೆಳಕು ಕಾರ್ಯಕ್ರಮ ಮಾಡ್ರಿ. 19 ಕೋಟಿನೂ 19,000 ಕೋಟಿನೂ ಮುಳುಗಿದಂತ ಕೀಬಿನ ಎಲ್ಲಿ ಇಡ್ತು ನಾವು? ಎಲ್ಲಿ ಇಡ್ತೀವಿ? ಎಲ್ಲಿ ನಾಯಿಗೆ ಹಂಗ ಮಾತಾಡ್ತೈತೆ ಅಂತೇಳಿ ಹಂಗ ಆಗ್ಬಾರ್ದು ಸರ. ದಯವಿಟ್ಟು ಇದು ನಿಮ್ಗೆ ಲಾಸ್ಟ್. ಇಲ್ಲ ಅಂತಂದ್ರೆ ಮುಂದಿನ ನಿರ್ಮಾಣದಾಗ ನಾವು ಅಲ್ಲಿ ಕೆಲಸ ನಡಿಬೇಕು. ಆ ಕೆಲಸ ಕಂಪ್ಲೀಟ್ ಆದ ಒಂದೊಂದ ಊರನ್ನ ರೈತರು ನಾವು ಹೊರ ಮನಿ ಕಳಿಸ್ತೇವೆ. ಅಷ್ಟೋ ಮಟ್ಟ ಇಲ್ಲಿ ಅಡಿಗೆ ಹಾಕೊಂಡು ಕುಂಡ್ರು. ಈ ವೇಳೆ ಮಾತನಾಡಿದ ನೇಗಿಲಯುಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್, ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕಬ್ಬಿಗೆ ಮೊದಲು ಆದ್ಯತೆ ಕೊಡಬೇಕು, ರೈತರು ಬರೆದುಕೊಟ್ಟ ಬ್ಯಾಂಕುಗಳಿಗೆ ಕಬ್ಬಿನ ಬಿಲ್ ಸಂದಾಯ ಮಾಡಬೇಕು. ಕಬ್ಬು ಕಟಾವು ಹಾಗೂ ಸಾಗಾಣಿಕೆದಾರರು ಮುಗ್ಧ ರೈತರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ. ಇದನ್ನು ತಪ್ಪಿಸಿ ಹಣ ಸುಲಿಗೆ ಮಾಡುತ್ತಿರುವ ಗ್ಯಾಂಗ್ ಮತ್ತು ವಾಹನ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು.
ಅತಿವೃಷ್ಟಿಯಿಂದ ಹಾನಿಗೆ ಒಳಗಾದ ಕಬ್ಬನ್ನ ತಕ್ಷಣವೇ ಕಟಾವು ಮಾಡಿ ಯಾವುದೇ ಕಡಿತ ಇಲ್ಲದೆ ಬಿಲ್ ಸಂದಾಯ ಮಾಡಬೇಕು. ಕಾನೂನಿನ ಪ್ರಕಾರ 14 ದಿನಗಳ ಒಳಗೆ ಬಿಲ್ ರೈತರ ಖಾತೆಗಳಿಗೆ ಜಮಾ ಮಾಡಬೇಕು. ಇಲ್ಲದಿದ್ದರೆ 50% ಬಡ್ಡಿ ಹಣವನ್ನು ರೈತರಿಗೆ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ರೈತ ಸೇವಾ ಸಂಘದ ಬಸವರಾಜ ಮೊಕಾಸಿ, ರೈತ ಮುಖಂಡರಾದ ಚನ್ನಬಸಗೌಡ ಪಾಟೀಲ್, ವೀರಭದ್ರಪ್ಪ ನಾಯ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಂದು ಆರೋಗ್ಯ ಇಲಾಖೆಯಿಂದ ಕೋವಿಡ್ ಲಸಿಕೆ ನೀಡುವ ಮುಖಾಂತರ ಅವರ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿದ್ದಾರೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಕೋವಿಡ್ ತಡೆಗಟ್ಟಲು ಇದೊಂದೇ ಮಾರ್ಗ ಅಂತ ಅವರು ತಿಳಿಸಿದ್ದಾರೆ. ಇವತ್ತು ಸತೀಶ್ ಶುಗರ್ಸ್ ಅಕಾಡೆಮಿಯಲ್ಲಿ ಆರೋಗ್ಯ ಇಲಾಖೆಯಿಂದ 15ರಿಂದ 18 ವರ್ಷದ ಮಕ್ಕಳಿಗೆ ಕೋವಿಡ್ ಲಸಿಕಾ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಎಲ್ಲ ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆಯನ್ನು ಕೊಡುವ ಮುಖಾಂತರ ಅವರ ಆರೋಗ್ಯವನ್ನು ಗಮನದಲ್ಲಿಟ್ಟು ಒಂದು ಸುರಕ್ಷತೆ ಮಾಡ್ತಾರೆ. ಈ ವರ್ಷ ಕೂಡ ಅವಶ್ಯಕತೆ ಇದ್ದರೆ ನಮ್ಮ ಫೌಂಡೇಶನ್ ಕಡೆಯಿಂದ ಆಕ್ಸಿಜನ್ ಸಿಲಿಂಡರ್ ಕೊಡುವ ವ್ಯವಸ್ಥೆ ನಾವು ಮಾಡ್ತೀವಿ. ಎಷ್ಟೋ ಹುಡುಗರು ಭಯ ಪಡ್ತಾರೆ ಲಸಿಕೆ ಹಾಕೊಂಡು, ಅವ್ರಿಗೆ ಏನು ಹೇಳ್ತಾರೆ? ಈ ಲಸಿಕೆಯಿಂದ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಎಲ್ಲ ಏನೂ ಇದರಲ್ಲಿ ಒಂದು ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಅದಕ್ಕೆ ಭಯಭೀತವಾಗದೆ ನಾವು ಎಲ್ಲರೂ ಲಸಿಕೆಯನ್ನು ತಗೋಬೇಕು. ಯಾಕಂದರೆ ನೀವಲ್ಲದೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ಎಲ್ಲ ಇದು ಕೋವಿಡ್ ಹೊರಬಿಡೋದು ಒಂದು ನಿಲ್ಲತ್ತೆ. ಅದಕ್ಕೆ ಆ ದೃಷ್ಟಿಯಿಂದ ಎಲ್ಲರೂ ಆರೋಗ್ಯವನ್ನು ಗಮನದಲ್ಲಿಟ್ಟು ತಾವೆಲ್ಲ ಈ ಲಸಿಕೆಯನ್ನು ಪಡೆಯಬೇಕಂತ. ಒಮಿಕ್ರಾನ್ ಬಗ್ಗೆ ಇಂದು ಗೋಕಾಕ್ನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಅಂಚಿನ ಅವರು ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಗೋಕಾಕ್ನಲ್ಲಿ ಯಾವುದೇ ರೀತಿಯಾದಂತಹ ಒಮಿಕ್ರಾನ್ ಪ್ರಕರಣಗಳು ಕಂಡು ಬಂದಿಲ್ಲ. ಆದರೆ ಒಮಿಕ್ರಾನ್ ಪ್ರಕರಣ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಕಂಡು ಬಂದಿದ್ದು, ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ಅವರು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಗೋಕಾಕದಲ್ಲಿ ಸದ್ಯಕ್ಕೆ ಯಾವ ಕೇಸಲ್ಲಿ ಬೆಳಗಾಮಲ್ಲಿ ಅಂಥ ತೀವ್ರತೆ ಇಲ್ಲ. ಅಂದರೆ ಸಾರ್ವಜನಿಕರು ಜಾಗೃತರಾಗಬೇಕು, ಅನಾವಶ್ಯಕವಾಗಿ ಮನೆಯಿಂದ ಹೊರಗೆ ಬರಬಾರ್ದು, ಗುಂಪು ಸೇರಬಾರ್ದು, ಮತ್ತು ಸರ್ಕಾರದ ನಿಯಮಾವಳಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ರೋಗ ಬರೋದಕ್ಕಿಂತ ಬಂದ ನಂತರ ಕಷ್ಟಪಡೋಕ್ಕಿಂತ ಬರದೇ ಇರೋಂಗೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೆಂಟೆನ್ಸ್ ಏನಿದೆ ಸರ್, ಒಮಿಕ್ರಾನ್ ಸೆಂಟೆನ್ಸ್ ಹೊಸ ಥರ ಏನಿಲ್ಲ. ಅದು ವೈರಸ್ ಚೇಂಜ್ ಆದಾಗ, ಮುಟೇಷನ್ ಆದಾಗ ಮತ್ತೆ ಜ್ವರ ಬರೋದು, ವೀಕ್ನೆಸ್, ಅದು ತೀವ್ರತರವಾದ ಸಿಂಪ್ಟಮ್ಸ್ ಸದ್ಯಕ್ಕೆ ಯಾವ ಕಂಡು ಬಂದಿಲ್ಲ. ಜನರಿಗೆ ಒಂದು ಸಂದೇಶ ಏನು ಕೊಡ್ತೀವಿ ಸರ್, ಸುರಕ್ಷಿತವಾಗಿರಲಿಕ್ಕೆ? ಯಾಕಂದ್ರೆ ಸರ್ಕಾರ ಲಾಕ್ಡೌನ್ ಅಂತ ಕರ್ಫ್ಯೂ ಈ ಥರ ಜಾರಿ ಮಾಡ್ತಾ ಇರ್ತಾರೆ. ಅದಕ್ಕೆ ತಾವೊಂದು ಸಂದೇಶ ಏನು ಕೊಡ್ತಾರೆ ಜನರಿಗೆ, ಗೋಕಾಕ್ ತಾಲೂಕಿನ ಜನರಿಗೆ? ಹೊಸ ಸಿಂಪ್ಟಮ್ ಏನಾದ್ರು ಬಂದಲ್ಲಿ ಅಥವಾ ತೀವ್ರತರವಾದ ಅಶಕ್ತತೆ ಆದಲ್ಲಿ ತಕ್ಷಣವೇ ವೈದ್ಯರನ್ನು ಕಾಣಬೇಕು. ಆದಷ್ಟು ಮನೆಯಲ್ಲಿರೋದು ಒಳ್ಳೆಯದು. ಸರ್, ಈಗ ತಾಲೂಕು ಆಸ್ಪತ್ರೆಯಲ್ಲಿ ಈಗ ನಾವು ಕಳೆದ 2 ಅಲೆಗಳನ್ನ ನೋಡಿದರೆ ಈಗ ನಾವು ತುಂಬ ಒಳ್ಳೆತನದಿಂದ ತಯಾರಿ ಆಗಿದೆ. ನಮ್ಮದು ಆಕ್ಸಿಜನ್ ಪ್ಲ್ಯಾಂಟ್ ರೆಡಿ ಆಗಿದೆ. ಮತ್ತು ಇನ್ನೂ 50 ಬೆಡ್ದು ಆಕ್ಸಿಜನ್ ಪೇಪರ್ ವರ್ಕ್ ಸ್ಟಾರ್ಟ್ ಇದೆ. ಸೊ ಮೊದಲಿನ ನೋಡಿದರೆ ಈಗ ನಾವು ಒಳ್ಳೆತನದಿಂದ ತಯಾರಿ ಆಗಿದೆ. ಈಗ ಬೆಡ್ಗಳು ಯಾವ ಥರ ಮಾಡಿದ್ರೆ ಸರ್? ಆಕ್ಸಿಜನ್ ಬೆಡ್ 50 ಬೆಡ್ ಇದೆ, ಈಗ ಸದ್ಯಕ್ಕೆ ರೆಡಿ ಇದೆ. ಇನ್ನೂ 50 ಈಗ ಆಕ್ಸಿಜನ್ ಪೇಪರ್ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಈಗ 1-2 ಏನು ಕೊರೋನಾ ಬಂದಿತ್ತು ಸರ್, ಫಸ್ಟ್ ಸೆಕೆಂಡ್ ಟೈಮ್ಗೆ ಸ್ವಲ್ಪ ಬೆಡ್ಡು ಆಕ್ಸಿಜನ್ ಆ ಥರ ಏನು ಆಗೋ ಇಲ್ಲ, ಇಲ್ಲಿ ಈ ಥರ ಆ ಥರ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ಇನ್ನೂ ಒಂದೆಡೆ ಕೈ ಮೀರಿ ಮಾಡುವಂಥ ಕೆಪಾಸಿಟಿ ಗೋಕಾಕ್ ಆಸ್ಪತ್ರೆಯಲ್ಲಿ ಇದೆ. ಥ್ಯಾಂಕ್ ಯು ಸರ್. ಮಕ್ಕಳು ತಮ್ಮ ಆಧಾರ್ ನೋಂದಣಿ ಮಾಡಿ ಲಸಿಕೆಯ ಲಾಭ ಪಡೆದು ಸುರಕ್ಷಿತರಾಗಬೇಕು. ಕೋವಿಡ್ ನಿಯಂತ್ರಣ ಮಾಡಬೇಕಾದ್ರೆ ಸರ್ಕಾರದೊಂದಿಗೆ ನಾವು ಸಹಕರಿಸಿದಾಗ ಮಾತ್ರ ಕೊರೋನಾ ತಡೆಗಟ್ಟುವುದು ಸಾಧ್ಯವಾಗಲಿದೆ ಅಂತ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ನ ಸತೀಶ್ ಶುಗರ್ಸ್ ಅಕಾಡೆಮಿ ಕಾಲೇಜು ಸಭಾಭವನದಲ್ಲಿ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಇಂದು ಹಮ್ಮಿಕೊಂಡಿದ್ದ 15ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಕೋವಿಡ್-19 ಲಸಿಕೆ ಅಭಿಯಾನಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದ್ದಾರೆ. ಮಕ್ಕಳು ತಮ್ಮ ಆಧಾರ್ ನೋಂದಣಿ ಮಾಡಿ ಲಸಿಕೆ ಲಾಭ ಪಡೆದು ಸುರಕ್ಷಿತರಾಗಿರಬೇಕು. ಕೋವಿಡ್ ನಿಯಂತ್ರಣ ಮಾಡಬೇಕಾದರೆ ಸರ್ಕಾರದೊಂದಿಗೆ ನಾವು ಸಹ ಸಹಕರಿಸಿದಾಗ ಮಾತ್ರ
ಕೊರೋನಾ ತಡೆಗಟ್ಟಲು ಸಾಧ್ಯವಾಗಲಿದೆ ಎಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿದರು. ಇಲ್ಲಿನ ಸತೀಶ್ ಶುಗರ್ಸ್ ಅಕಾಡೆಮಿ ಕಾಲೇಜು ಸಭಾಭವನದಲ್ಲಿ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಇಂದು ಹಮ್ಮಿಕೊಂಡಿದ್ದ 15ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಕೋವಿಡ್-19 ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿಯೇ ಕೋವಿಡ್ ಲಸಿಕೆಯನ್ನು ಉಚಿತವಾಗಿ ನೀಡುವ ವ್ಯವಸ್ಥೆ ಸರ್ಕಾರ ಹಮ್ಮಿಕೊಂಡಿದೆ. ಕೋವಿಡ್-19ನಿಂದ ಮಕ್ಕಳನ್ನು ರಕ್ಷಿಸಲು ಲಸಿಕೆಯನ್ನು ಹಾಕಿಸಿಕೊಳ್ಳುವಂತೆ ಪಾಲಕರು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಎಂದರು. ಆಸಕ್ತರಾಗಿರುವಂಥ ಎಲ್ಲ ಗಣ್ಯಮಾನ್ಯರು, ಎಲ್ಲ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಮಾಧ್ಯಮದವರು, ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಹೇಳುತ್ತಾ, ಇವತ್ತು ಆರೋಗ್ಯ ಇಲಾಖೆಯಿಂದ 15ರಿಂದ 18 ವರ್ಷದ ಹೆಣ್ಮಕ್ಕಳಿದ್ದಾರೆ, ಅವರಿಗೆ ಕೋವಿಡ್ ಲಸಿಕಾ ಕೊಡುವ ಕಾರ್ಯಕ್ರಮವನ್ನು ಅವರು ಇಲಾಖೆಯಿಂದ ಹಮ್ಮಿಕೊಂಡಿದ್ದಾರೆ. ಈ ಲಸಿಕೆ ನೀಡುವ ಮಹತ್ವವನ್ನು ನಾವು ಇಲ್ಲಿ ತಿಳ್ಕೋಬೇಕು. ಯಾಕಂದರೆ ನಾವಲ್ಲದೆ ಬೇರೆದವ್ರಿಗೂ ಈ ಏನು ಕೋವಿಡ್ ವೈರಸ್ ಇದೆ ಸ್ಪ್ರೆಡ್ ಆಗಬಾರ್ದು, ಆ ದೃಷ್ಟಿಯಿಂದ ಇವತ್ತೆಲ್ಲ ಮಕ್ಕಳಿಗೆ ಕೂಡ ಆ ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಲಸಿಕೆ ಅಂದರೆ ಕೋವಿಡ್ ಬರೋದಿಲ್ಲ ಅಂತ ಏನಿಲ್ಲ, ಅದಕ್ಕೆ ತಾವೆಲ್ಲ ಏನು ಪ್ರಿಕಾಷನ್ಸ್ ಇದ್ದಾವೆ, ಮಾಸ್ಕ್ ಇರ್ಬೋದು, ಇವನ್ನ ಲಸಿಕೆ ತೊಗೊಂಡ್ರು ಕೂಡ ಅವನ್ನೆಲ್ಲ ತಾವು ಪಾಲನೆ ಮಾಡಬೇಕಾಗತ್ತೆ. ಮತ್ತು ತಮಗೆಲ್ಲ ಗೊತ್ತಿರ್ಬೋದು 2020ರಿಂದ 2 ವರ್ಷದಿಂದ ಕೊರೋನಾ ಈ ಮಹಾಮಾರಿಯಿಂದ ಎಷ್ಟು ಒಂದು ಸಾಮಾನ್ಯ ಜೀವನ ಎಷ್ಟು ಅಸ್ತವ್ಯಸ್ತ ಆಗಿದೆ ಅಂತ ನಾವೆಲ್ಲ ನೋಡಿದ್ದೀವಿ. ಎಲ್ಲ ದಿನನಿತ್ಯ ಕೆಲಸ ಮಾಡೋರೆಲ್ಲ ಹೇಗೆ ಏನೋ ಅವ್ರಿಗೆ ಇನ್ಕಮ್ ಇಲ್ಲ, ಮತ್ತು ಶಿಕ್ಷಣದಲ್ಲೂ ಕೂಡ ಎಲ್ಲ ಕಾಲೇಜಸ್ ಆಗಿರ್ಬೋದು, ಬೇರೆ ಕ್ರೀಡೆಯಲ್ಲೂ ಭಾಗವಹಿಸೋರು, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ರಿ, ಬರೀ ಸ್ಟಡಿಯಲ್ಲ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬೇರೆ ಬೇರೆ ಫೀಲ್ಡಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೂ ಯಶಸ್ವಿಯಾಗಿ, ಅದಕ್ಕೆ ನಮ್ಮೆಲ್ಲರೂ ಈ ಕೋವಿಡ್ ಒಮಿಕ್ರಾನ್ ವೇರಿಯಂಟು ಇಂದ ಒಂದು ಸಾಕಷ್ಟು ಮುನ್ನೆಯಲ್ಲಿ ಬರುವ ಸಾಧ್ಯತೆ ಇದೆ. ಅದಕ್ಕೆ ತಮ್ಮ ಎಲ್ಲರೂ ಪ್ರಿಕಾಷನ್ಸನ್ನು ತಗೊಳ್ಳಿ, ಎಲ್ಲರೂ ತಮ್ಮ ಆರೋಗ್ಯ ಜೊತೆ ಎಲ್ಲ ತಾವು ಗಮನ ಕೊಡಿ, ಎಲ್ಲರೂ ನಿಮ್ಮ ಕುಟುಂಬದವರು ಎಲ್ಲ ಆರೋಗ್ಯವಂತಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಕಳೆದ 2-3 ವರ್ಷಗಳಿಂದ ಕೋವಿಡ್ ರೂಪಾಂತರಿ ವೈರಸ್ ಜನರನ್ನ ಕಾಡುತ್ತಿದೆ. ಇದರಿಂದ ರಕ್ಷಿಸಿಕೊಳ್ಳಲು ಮಕ್ಕಳು ಲಸಿಕೆ ಪಡೆಯಬೇಕು. ಲಸಿಕೆ ಪಡೆದ ಬಳಿಕವೂ ಆರೋಗ್ಯದ ದೃಷ್ಟಿಯಿಂದ ಮಾಸ್ಕ್, ದೈಹಿಕ ಅಂತರ, ಆಗಾಗ ಕೈ ತೊಳೆದುಕೊಳ್ಳುವುದನ್ನು ಮಾಡಬೇಕು ಎಂದು ತಿಳಿಸಿದರು. ಇದೇ ವೇಳೆ ಕಾಲೇಜು ಸಿಬ್ಬಂದಿ ರಾಹುಲ್ ಜಾರಕಿಹೊಳಿ ಅವರನ್ನ ಸತ್ಕರಿಸಿ ಗೌರವಿಸಿದರು. ಕೊರೋನಾ ಸೋಂಕಿನಿಂದ ಅನೇಕ ಸಾವು ನೋವುಗಳನ್ನು ಕಣ್ಣಾರೆ ಕಂಡಿದ್ದೇವೆ. ಅದನ್ನು ಒಗ್ಗಟ್ಟಿನಿಂದ ಹೊಡೆದೋಡಿಸಬೇಕಿದೆ. ಸರ್ಕಾರ ಪ್ರತಿಯೊಂದು ಶಾಲೆಗೆ ತೆರಳಿ ಲಸಿಕೆ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಲಸಿಕೆ ಪಡೆಯಬೇಕು ಎಂದು ಹೇಳಿದರು. ಡಾಕ್ಟರ್ ರವೀಂದ್ರ ಅಂಟಿನ್, RS ದುಮಗೋಳ್, SS ಮೆಣಸಗಿ, TB ತಳವಾರ್, RG ಬಸಾಪುರ್, ಮಾರುತಿ ಗುಟಗುತ್ತಿ, ವಿವೇಕ್ ಜತಿ, ಆರೋಗ್ಯ ಇಲಾಖೆ ವೈದ್ಯರು, ಕಾಲೇಜು ಸಿಬ್ಬಂದಿ, ವಿದ್ಯಾರ್ಥಿಗಳ ಪೋಷಕರು ಈ ಸಂದರ್ಭದಲ್ಲಿ ಇದ್ದರು. ಉಮೇಶ್ ನಂದಕ, ವೆಸ್ಟ್9 TV, ಗೋಕಾಕ್. ರಾಯಚೂರು ಕೊಪ್ಪಳ ವಿಧಾನ ಪರಿಷತ್ ನೂತನ ಸದಸ್ಯರಾದ ಶರಣಗೌಡ ಬಯ್ಯಾಪುರ ಅವರು ಇಂದು ಬೆಂಗಳೂರಿನ ವಿಧಾನ ಪರಿಷತ್ನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ವಿಶೇಷ ಅಂದ್ರೆ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಅವರ ತಂದೆ ತಾಯಿ ಹಾಗೂ ಭಗವಂತನ ಹೆಸರಿನಲ್ಲಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಶರಣಗೌಡ ಬಯ್ಯಾಪುರ್ ಪ್ರಮಾಣ ವಚನ ಸ್ವೀಕಾರ. ರಾಯಚೂರು ಕೊಪ್ಪಳ ವಿಧಾನ ಪರಿಷತ್ ನೂತನ ಸದಸ್ಯರಾದ ಶರಣಗೌಡ ಬಯ್ಯಾಪುರ್ ಇಂದು ಬೆಂಗಳೂರಿನ ವಿಧಾನ ಪರಿಷತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಶರಣಗೌಡ ಬಯ್ಯಾಪುರ ಎಂಬ ಹೆಸರಿನವನಾದ ನಾನು ವಿಧಾನ ಪರಿಷತ್ನ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತ ಮತ್ತು ನನ್ನ ತಂದೆ ತಾಯಿಯವರಾದಂಥ ಅನ್ನಪೂರ್ಣಮ್ಮ ಅನ್ನದಾನಗೌಡ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಬಸವರಾಜ್ ಹುನೂರು, S9 TV, ಲಿಂಗಸಗೂರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್ ಕಣ್ಮನ ತಣಿಸುವ ಅಂದದ
ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಮಿಲನ್ ವಿತ್ ಚಾಟ್ ಕಾರ್ಡ್ ಹಾಗೂ ಆಂಧ್ರ ಶೈಲಿ ಮೆಸ್ ಗ್ರ್ಯಾಂಡ್ ಓಪನಿಂಗ್ ಅತಿ ಶೀಘ್ರದಲ್ಲಿ. ಇಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳು ಹಾಗೂ ಸಂಜೆ ಸ್ನಾಕ್ಸ್, ಬರ್ತ್ಡೇ ಪಾರ್ಟಿ ಜೊತೆ ಮೋಜು ಮಸ್ತಿ, ವೆರೈಟಿ ಚಾ ಕಾಫಿ ಸಿಗುತ್ತದೆ. ಎಲ್ಲರಿಗೂ ಗ್ರ್ಯಾಂಡ್ ಓಪನಿಂಗ್ಗೆ ಸ್ವಾಗತ. ಬನ್ನಿ ನಮ್ಮ ಜೊತೆ ಈ ವಿಶೇಷ ದಿನವನ್ನ ಆಚರಿಸಿ. ನಮ್ಮ ವಿಳಾಸ ಮೇನ್ ರೋಡ್, ಸಪ್ತಾಪುರ್, ಧಾರವಾಡ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 ಟಿವಿ, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಇಂದು ಬೆಂಗಳೂರಿನಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಿಹಿ ಹಂಚಿ ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಯಿತು. ಇಂದು ಬೆಂಗಳೂರಿನಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ ಅಧಿಕಾರ ಸ್ವೀಕಾರ ಮಾಡಿದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಿಹಿ ಹಂಚಿ ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಕೊಡ್ರಿ ಕೈ ನೀವು ಸರಿ ಮೊಬೈಲ್ ಇದೇ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಶಿವಶಂಕರ್ ಗೌಡ್, ಉಪಾರ ನಂದಿಹಾಳ್, ನಾಗನಗೌಡ್, ತುರಡಗಿ, ಶರಣಬಸವ, ವ್ಯಾಕರ್ನಾಳ್, ಪುರಸಭೆ ಸದಸ್ಯ ಶರಣಪ್ಪ ವಡರ್, ಯುವ ಘಟಕದ ಅಧ್ಯಕ್ಷ ಹುಸೇನ್ ಬಾಷಾ, ದಲಿತ ಪ್ಯಾಂಥರ್ ಘಟಕ
ಅಧ್ಯಕ್ಷ ಕೃಷ್ಣ ಚಲವಾದಿ, ವೀರೇಶ್ ಉಪ್ಪಾರ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು. ಬಸವರಾಜ್ ಹೂನೂರು, S9 TV, ಲಿಂಗಸಗೂರು. ಯಾದಗಿರಿಯಲ್ಲಿ ನೇಮಮಾತ್ರಕ್ಕೆ ತಾಲೂಕು ಮಟ್ಟದ ಕೋವಿಡ್ ಟಾಸ್ಕ್ ಫೋರ್ಸ್ ಸಭೆ ನಡೆದಿದೆ. ಹೌದು, ಆರೋಗ್ಯ ಇಲಾಖೆ ಹೊರತುಪಡಿಸಿ ಇನ್ನುಳಿದ ಕಂದಾಯ ಇಲಾಖೆ, ತಾಲೂಕು ಪಂಚಾಯತ್, ಪೊಲೀಸ್ ಇಲಾಖೆ, ನಗರಸಭೆ ಯಾವುದೇ ಕ್ರಮ ಇದುವರೆಗೂ ಕೈಗೊಂಡಿಲ್ಲ. ಸಭೆಯಲ್ಲಿ ಸಾಮಾಜಿಕ ಅಂತರವೇ ಕಾಣಲಿಲ್ಲ. ಉನ್ನತ ಅಧಿಕಾರಿಗಳೇ ಅಂತರ ಕಾಪಾಡಿಕೊಳ್ತಿಲ್ಲ. ಹೀಗೆ ಆದರೆ ಸಾರ್ವಜನಿಕರು ಹೇಗೆ ಅಂತರ ಕಾಪಾಡಿಕೊಳ್ತಾರೆ ಅನ್ನೋ ಪ್ರಶ್ನೆ ಮೂಡಿದ್ದು, ದಂಡ ಹಾಕುವವರೇ ನಿಯಮ ಮೀರಿದರೆ ಹೇಗೆ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಹೊರತುಪಡಿಸಿ ಇನ್ನುಳಿದ ಕಂದಾಯ ಇಲಾಖೆ, ತಾಲೂಕು ಪಂಚಾಯಿತಿ, ಪೊಲೀಸ್ ಇಲಾಖೆ, ನಗರಸಭೆ ಯಾವುದೇ ಕ್ರಮ ಇದುವರೆಗೆ ಕೈಗೊಂಡಿಲ್ಲ. ಸಭೆಯಲ್ಲಿ ಸಾಮಾಜಿಕ ಅಂತರವೇ ಕಾಣಲಿಲ್ಲ. ಉನ್ನತ ಅಧಿಕಾರಿಗಳೇ ಅಂತರ ಕಾಪಾಡಿಕೊಳ್ಳುತ್ತಿಲ್ಲ. ಹೀಗಾಗಿ ಸಾರ್ವಜನಿಕರು ಹೇಗೆ ಪಾಲಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ದಂಡ ಹಾಕುವವರೇ ನಿಯಮ ಮರೆತರೆ ಜನರಿಂದ ನಿರೀಕ್ಷಿಸಲು ಸಾಧ್ಯವೇ? ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ರಾಗಪ್ರಿಯ ಅವರು ಆದೇಶ ಹೊರಡಿಸಿ 2 ದಿನ ಆದರೂ ನಗರ ಹಾಗೂ ತಾಲೂಕಿನ ಗ್ರಾಮಗಳಲ್ಲಿ 3ನೇ ಅಲೆ ಕುರಿತು ಜಾಗೃತಿ ಹಾಗೂ ಸಾರ್ವಜನಿಕರು ಮಾಸ್ಕ್ ಧರಿಸುವಂತೆ ಕ್ರಮ ಕೈಗೊಳ್ಳಲು ಆದೇಶಿಸಿದ್ರು ಸಹ ಯಾವೊಬ್ಬ ಅಧಿಕಾರಿಯೂ ಇಲ್ಲಿಯವರೆಗೂ ಈ ಕುರಿತು ಗ್ರಾಮಗಳಲ್ಲಿ ನಗರದಾದ್ಯಂತ ಹಾಗೂ ಡಂಗುರ ಹೊಡಿಸುವುದು, ಧ್ವನಿವರ್ಧಕ ಪ್ರಚಾರ ಮಾಡಿಸಿಲ್ಲ. ಮಾಸ್ಕ್ ಧರಿಸದೇ ಇರೋದು ಅವರಿಗೆ ದಂಡ ವಿಧಿಸುವ ಕೆಲಸ ಇದುವರೆಗೂ ನಡೆದಿಲ್ಲ. ಇದರಿಂದಾಗಿ ತಾಲೂಕಿನ ಪ್ರಜ್ಞಾವಂತರು ಅಧಿಕಾರಿಗಳ ನಡೆಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ? ಕಾದು ನೋಡಬೇಕಾಗಿದೆ. ಪರಶುರಾಮ್ ಮಲ್ಲಿಬಾವಿ, S9 TV, ಯಾದಗಿರಿ. ರಾಯಚೂರು ಜಿಲ್ಲೆಯ ಬಳಗಾನೂರು ಸಮೀಪದ ಬೆಳವಾಟದಿಂದ ನಾರಾಯಣನಗರ ಕ್ಯಾಂಪ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ಹದಗೆಟ್ಟಿದ್ದು, ಇಂದು ಬೆಳಗ್ಗೆ ಬೆಳವಾಟದಿಂದ ನಾರಾಯಣನಗರ ಕ್ಯಾಂಪ್ಗೆ ಭತ್ತದ ಮೂಟೆಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿ ಉರುಳಿ ಲಕ್ಷಾಂತರ ಮೌಲ್ಯದ ಭತ್ತ ಹಾಳಾಗಿದೆ. ಆದ್ದರಿಂದ ರಸ್ತೆ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು, ರೈತರು, ಪ್ರಯಾಣಿಕರು, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಾ ಹೋಗ್ತಾ ಇರೋ ದೃಶ್ಯ ಕಂಡುಬಂತು. ಬಳಗನೂರು ಸಮೀಪದ ಬೆಳವಾಟದಿಂದ ನಾರಾಯಣನಗರ ಕ್ಯಾಂಪ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ಹದಗೆಟ್ಟಿದ್ದು, ಇಂದು ಬೆಳಗ್ಗೆ ಬೆಳವಾಟದಿಂದ ನಾರಾಯಣನಗರ ಕ್ಯಾಂಪ್ಗೆ ಭತ್ತದ ಮೂಟೆಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಲಾರಿ ಉರುಳಿ ಲಕ್ಷಾಂತರ ಮೌಲ್ಯದ ಭತ್ತ ಹಾಳಾಗಿದೆ. ಅದರಿಂದ ರಸ್ತೆ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು, ರೈತರು, ಪ್ರಯಾಣಿಕರು, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಾ ಹೋಗುವ ದೃಶ್ಯ ಸಾಮಾನ್ಯವಾಗಿತ್ತು. ಜನಪ್ರತಿನಿಧಿಗಳು, ಅಧಿಕಾರಿಗಳು ಬಹುದಿನಗಳಿಂದ ಹದಗೆಟ್ಟಿರುವ ರಸ್ತೆಯ ದುರಸ್ತಿ ಮಾಡಿಸದೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಈ ದುರಂತ ಸಂಭವಿಸಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗಲಾದರೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ರಿಪೇರಿ ಮಾಡಿಸುವವರು ಕಾದು ನೋಡಬೇಕಾಗಿದೆ. ಸುರೇಶ್ ಬಳಗಾನೂರು, S9 TV. ಏಕನಗರದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಕ್ಸಿನೇಷನ್ ಹಾಕಲಾಯಿತು. 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ವ್ಯಾಕ್ಸಿನ್ ನೀಡಿದ್ರು. ವ್ಯಾಕ್ಸಿನೇಷನ್ ಬಗ್ಗೆ ಯಾವುದೇ ರೀತಿಯ ಆತಂಕ ಪಡೋದು ಬೇಡ. ಕೊರೋನಾ 3ನೇ ಅಲೆಯಿಂದ ಪಾರಾಗಲು ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ಪಡೆಯಬೇಕು. ಆರೋಗ್ಯ ಇಲಾಖೆಯ ಸುಶ್ರುತ ಅಧಿಕಾರಿಗಳಾದ ಮಹಂತೇಶ್ ಹಾಲಕೇರಿ ತಿಳಿಸಿದ್ದಾರೆ. ಬಾಲಕಿಯರ ಪ್ರೌಢಶಾಲೆಯಲ್ಲಿ 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇಳಕಲ್ ನಗರದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಕ್ಸಿನೇಷನ್ ಹಾಕಲಾಯಿತು. ವ್ಯಾಕ್ಸಿನೇಷನ್ ಬಗ್ಗೆ ಯಾವುದೇ ರೀತಿಯ ಆತಂಕ ಪಡುವುದು ಬೇಡ. ಕೊರೋನಾ 3ನೇ ಅಲೆಯಿಂದ ಪಾರಾಗಲು ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ಪಡೆಯಬೇಕೆಂದು ಆರೋಗ್ಯ ಇಲಾಖೆಯ ಸುಶ್ರುತ ಅಧಿಕಾರಿಗಳಾದ ಮಹಾಂತೇಶ ಹಾಲ್ಕೇರಿ ಹೇಳಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಯಚೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಲಿಂಗಸ್ಕೂರು ಇವರ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ PU ಕಾಲೇಜು ಲಿಂಗಸ್ಕೂರು 15ರಿಂದ 18 ವರ್ಷದ ಮಕ್ಕಳಿಗೆ ಕೋವಿಡ್ ಲಸಿಕೆ ಕಾರ್ಯಕ್ರಮಕ್ಕೆ ಮಾಜಿ KPCC ಕಾರ್ಯದರ್ಶಿ ಕೆ ಕರಿಯಪ್ಪ ಚಾಲನೆಯನ್ನ ನೀಡಿದರು. ರಾಯಚೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಲಿಂಗಸುಗೂರು ಇವರ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ PU ಕಾಲೇಜು ಲಿಂಗಸುಗೂರು 15 ಮತ್ತು 18 ವರ್ಷದ ಮಕ್ಕಳಿಗೆ ಕೋವಿಡ್ ಲಸಿಕೆ ಕಾರ್ಯಕ್ರಮಕ್ಕೆ ಮಾಜಿ KPCC ಕಾರ್ಯದರ್ಶಿ ಕೆ ಕರಿಯಪ್ಪ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ಪುರಸಭೆ ಮಾಜಿ ಸದಸ್ಯ ಬಾಬಾ ಕಾಜಿ, ಪುರಸಭೆ ಮುಖ್ಯಾಧಿಕಾರಿ ನರಸಪ್ಪ, ತಹಸೀಲ್ದಾರ್ ಮತ್ತು ಆರೋಗ್ಯ ಇಲಾಖೆ BHO ಪ್ರಾಣೇಶ್ ಜೋಶಿ, ಪತ್ರಕರ್ತರ ತಾಲೂಕು ಕಾರ್ಯನಿರತ ಸಂಘದ ಅಧ್ಯಕ್ಷ ಶಿವರಾಜ್ ಕೆಂಪಾವಿ, ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ತೆಗ್ಗಿನಮನಿ, ಉಪನ್ಯಾಸಕ ವೃಂದ ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಹೊಸದಾಗಿ ಒಮಿಕ್ರಾನ್ ಎಂಬ ಮಹಾಮಾರಿ ರೋಗಕ್ಕೆ ತುತ್ತಾಗುವಂತ ಎಲ್ಲ ಜಗತ್ತಿನಾದ್ಯಂತ 18 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಆರೋಗ್ಯ ಇಲಾಖೆಯಿಂದ ಮತ್ತು ಸರ್ಕಾರದ ವತಿಯಿಂದ ಈ ಏನು ಕೋವಿಡ್ ಇಂಜೆಕ್ಷನ್ ಹಾಕಿಸಿಕೊಳ್ಳುವಂತ ಕೆಲಸ ನಡೀತಾ ಇದೆ. ಅದನ್ನ ನಮ್ಮೆಲ್ಲ ಮಕ್ಕಳು ದಯವಿಟ್ಟು ತಾವು ಎಲ್ಲರೂ ಈ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುವಂತ ಕೆಲಸ ಆಗಬೇಕು. ಮತ್ತು ಈಗಾಗಲೇ
ವೀರು ಪುಣೆಕರ್ ಹೇಳಿದಾಗೆ ಆರೋಗ್ಯವೇ ಮಹಾಭಾಗ್ಯ ಎಂಬ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಈ ಜಗತ್ತಿನ ಬಸವರಾಜು 100 S9 TV ಲಿಂಗಸೂರು. ಇವಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.